ಮನ್ಯಾಗ ಇಟ್ಟು ಬಂದಿರಿ ಅನ್ಕೊಂಡಿನಿ. ಬಟ್ಟೆ ಬಿಟ್ಟು ಬಂದೀನಿ, ಮಂಡ ಬಿಟ್ಟು ಬಂದೀನಿ. ಆಲ್ರೆಡಿ 1 ಗಂಟೆ ಆಗಿರ್ತೈತಿ. ಚಿಂತೆ ಸ್ಟಾರ್ಟ್ ಆಗಿರ್ತೈತಿ ನಮ್ಮ ಮನೆಗೆ ಯಾವಾಗ ಹೋಗ್ತೈತೆ ಅಂತ ಹೇಳಿ. ಹಂಗೆ ಎಲ್ಲ ಮಕ್ಕಳಿಗೆ ನೋಡ್ರಿ ಒಂದ್ಸರಿ ನಾ ಹಾಯ್ ಅಂತೀನಿ, ನೀವು ಹಲೋ ಅನ್ಬೇಕು. ಏನ ಹಾಯ್ ಚಂದ ಕಾಣತ್ತೀರಿ ಎಲ್ಲಾರು ನಿಮ್ಮ ಮಕ್ಕಳಿಗೆ ಮನೆಗೆ ಹೋಗಿ ಒಂದ್ಸರಿ ದೃಷ್ಟಿ ತೆಗೆದು ಬಿಡ್ರಿ. ಹೋಲ್ಸೇಲಾಗ ನಾನು ಒಂದ್ಸರಿ ತಿಂತೀನಿ, ಹಾಗಾದ್ರೆ ಚಂದ ಕಾಣತ್ತೀರ. ಇವತ್ತೇನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಯಾಕೆ ಆಚರಣೆ ಮಾಡ್ತೀವಿ ಇದನ್ನ ಗೊತ್ತಿರ್ಬೇಕಲ್ಲ. ಕೆಲವೊಬ್ರಿಗೆ ಗೊತ್ತಿರ್ತೈತಿ, ಕೆಲವೊಬ್ರಿಗೆ ಇಲ್ಲ. ಆಚರಣೆ ಮಾಡ್ತಾರಲ್ಲ, ಹೌದು ಅಂತ ಹೇಳ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರ ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ, ಅವರ ರಕ್ಷಣೆಗಾಗಿ, ಆಮೇಲೆ ಸೈಲೆಂಟ್ ಆದ್ರೆ ಊಟ ಸಿಗ್ತಿತ್ತು, ಆಮೇಲೆ ಊಟ ಸಿಗುದಿಲ್ಲ. ಅವರ ರಕ್ಷಣೆಗಾಗಿ, ಹಕ್ಕುಗಳಿಗಾಗಿ, ಸಮಾಜದಲ್ಲಿ ಅವರಿಗೆ ಸಮಾನವಾದ ಲಿಂಗ ಸಮಾನತೆಗಾಗಿ, ಹಾಗೆ ಹೆಣ್ಣು ಮಕ್ಕಳ ಆಗು ಹೋಗುಗಳ ಕುರಿತಾಗಿ ನಾವು ಹೆಣ್ಣು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ವಿಶ್ವ ಮಹಿಳಾ ದಿನಾಚರಣೆ ಅಂತೇಳಿ ಅದನ್ನ ಕರೀತಾರೆ. ಇದನ್ನ ಬರೀ ಆಚರಣೆಗಷ್ಟೇ ಸೀಮಿತವಾಗಬಾರ್ದು. ಹಾಗಂದ್ರೆ ಏನ್ ಮಾಡ್ಬೇಕಂತಂದ್ರ ಪ್ರತಿ ಮನೆಯಲ್ಲೂ ಹೆಣ್ಣನ್ನ ಪೂಜಿಸುವಂತಾಗ್ಬೇಕು, ಗೌರವಿಸುವಂತಾಗ್ಬೇಕು. ಅವರ ಸಾಧನೆಗಳನ್ನು ಸಹ ಗುರುತಿಸಿ ಅದಕ್ಕೂ ಒಂದು ಸಾಧನೆಗೆ ಗೌರವಿಸುವಂತ ಪೂಜೆ ಭಾವನೆಯಿಂದ ನಾವು ಕಾಣುವಂತಾಗ್ಬೇಕು. ಅಂದಾಗ್ಲೆಲ್ಲ ಮಹಿಳಾ ದಿನಾಚರಣೆಗೆ ಅರ್ಥ ಸಿಗೋದು. ಸೊ ಹಂಗಾಗಿ ಯಾವ ಕ್ಷೇತ್ರದಲ್ಲಿ ಹೆಣ್ಣು ಕಮ್ಮಿ ಇದ್ದಾಳೆ ಹೇಳ್ರಿ? ಈಗ ಮೊದಲಿನ ತರ ಇಲ್ಲಲ್ಲ. ಗಂಡು ಕೆಲಸ ಮಾಡುವಂತ ಪ್ರತಿ ಡಿಪಾರ್ಟ್ಮೆಂಟ್ ಒಳಗೂ ಹೆಣ್ಣು ಕೆಲಸ ಮಾಡ್ತಿದ್ದಾಳೆ. ಮೊದಲಾದ್ರೆ ಹಿಂಗಿರ್ಲಿಲ್ಲ. ಗಂಡ ಮಾತ್ರ ಆಚೆ ಕಡೆ ಹೋಗಿ ದುಡ್ಕೊಂಡ್ ಬರ್ಬೇಕು, ಹೆಣ್ಣು ಮನೆಯಲ್ಲೇ ಕೆಲಸ ಮಾಡ್ಬೇಕು, 4 ಗೋಡೆಗೆ ಸೀಮಿತ ಇರ್ಬೇಕು. ಗಂಡ ಮನೆ, ಮಕ್ಕಳು, ಅತ್ತಿ ಮಾವ, ಸಂಸಾರ ಅಂತ ನೋಡ್ಕೊಂಡಿರ್ಬೇಕು, ಹೊತ್ತೊತ್ತಿ ಅಡಿಗೆ ಮಾಡಾಕ್ಬೇಕು, ಇಷ್ಟೇ ಇತ್ತು. ಈಗ ಅದೈತಿ ಇಲ್ಲ. ಗಂಡಿ ಎಲ್ಲೆಲ್ಲೆಲ್ಲ ಕೆಲಸ ಮಾಡ್ತಾನೆ ಅಲ್ಲೆಲ್ಲ ಹೆಣ್ಣು ಕೆಲಸ ಮಾಡ್ತೈತೆ. ಹೌದೆಲ್ಲ ಒಪ್ಕೋತಿರಲ್ಲ? ಮನ್ಯಾಗ ಒಲಿ ಪುಟ್ಟು ಮಾಡೋದ್ರಿಂದ ಹಿಡಿದು ನಾವೊಂದು ಕೆಲಸ ಹೇಳ್ತೀವಿ, ಸತಿಗೆ ಪತಿ ಆಗೋದ್ರಿಂದ ಹಿಡಿದು ರಾಷ್ಟ್ರಪತಿ ಆಗೋವರೆಗೂ ಹೆಣ್ಣಿದಾನ. ಹೌದಲ್ಲ? ಇದಕ್ಕೆ ಮೇನ್ ಕಾರಣ ಯಾವ್ದು ಹೇಳ್ರಿ? ಇದಕ್ಕೆ ಕಾರಣ ಯಾವುದು ಅಂತಂದ್ರೆ ಎಜುಕೇಶನ್. ದಿಸ್ ಇಸ್ ದಿ ಪವರ್ ಆಫ್ ಎಜುಕೇಶನ್ ಅಂತ ನಾವು ಕರಿತೀವಿ. ಶಿಕ್ಷಣ. ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣ ಮಾತ್ರ ಕೊಡಿಸ್ರಿ, ಆ ಶಿಕ್ಷಣನೇ ನಿಮ್ಮ ಮಕ್ಕಳನ್ನ ಮುಂದೆ, ನಿಮ್ಮ ಮಕ್ಕಳ ಬದುಕನ್ನ ಬದಲಾಯಿಸ್ತೈತಿ. ಹಂಗಂತೇಳಿ ಬರೀ ಶಿಕ್ಷಣ ಮಾತ್ರ ಮುಖ್ಯ ಅಲ್ಲ ಮಕ್ಕಳ ಜೀವನಕ್ಕೆ. ಏನು ಮುಖ್ಯ ಅಂತಂದ್ರ ಶಿಕ್ಷಣಕ್ಕಿಂತ ಮಹತ್ವವಾದದ್ದು ಇನ್ನೊಂದೈತಿ, ಅದುವೇ ಸಂಸ್ಕಾರ ಅಂತ. ಸೊ ಮಕ್ಕಳ ಜೀವನದಲ್ಲಿ ಅಕ್ಷರಕ್ಕಿಂತ ಸಂಸ್ಕಾರ ತುಂಬಾ ಮುಖ್ಯ ಆಗ್ತೈತಿ. ಒಂದು ನೀವು ಗಮನಿಸ್ರಿ, ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಅಥವಾ ಒಬ್ಬ ಯಶಸ್ವಿ ಹೆಂಗಸಿನ ಸಾಧನೆ ಹಿಂದೆ 2 ಮಾತ್ರ ಮೇನ್ ಆಗಿರ್ತಾವೆ. ಏನು ಅಂತಂದ್ರ ಒಂದು ಉನ್ನತ ಶಿಕ್ಷಣ, ಇನ್ನೊಂದು ಒಳ್ಳೆಯ ನಡತೆ ಅಥವಾ ಒಳ್ಳೆಯ ಸಂಸ್ಕಾರ ಅಂತ ಹೇಳಿ. ಯಾರ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡಿದಾರೆ ಅಂತಂದ್ರ ಒಂದು ಅವರಿಂದ ಉನ್ನತವಾದ ಶಿಕ್ಷಣ ಪಡೆದಿರ್ತಾರೋ, ಇಲ್ಲ ಅಂತಂದ್ರ ಅವರಿಂದ ಒಂದು ಒಳ್ಳೆಯ ಸಂಸ್ಕಾರ ಇರ್ತದಂತೆ. ಸೊ ಅಂತ ಒಂದು ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡುವಂತ ಶಾಲೆ ಒಳಗೆ ನಿಮ್ಮ ಮಕ್ಕಳು ಬೆಳೀತಿದಾವು. ಇಷ್ಟೊತ್ತು ನಾನು ನೋಡಿದೆ, ಪಾಲಕರು ಪಾದ ಪೂಜೆ ಮಾಡ್ತಿದ್ರಲ್ಲ, ಎಷ್ಟು ಖುಷಿ ಆಯ್ತು ಅಂತಂದ್ರ ಇಂಥ ಒಂದು ಸಂಸ್ಕಾರ ತಂದೆ ತಾಯಿ ಮಕ್ಕಳಿಗೆ ಕಲಿಸ್ಕೊಡುವಂತ ಕೆಲಸನ ಇಲ್ಲಿ ಟೀಚರ್ಸ್ ಮಾಡಿರ್ತಿದ್ದಾರ. ಅದಕ್ಕೆ ಹೆಮ್ಮೆ ಪಡ್ಬೇಕು, ಇಂತೆಲ್ಲ ಮಕ್ಕಳು ಕಲಿಯಾಕತ್ತಾವ ಅಂತ ಹೇಳಿ. ಆಮೇಲೆ ಈ ಒಂದು ಸಂಸ್ಕಾರ ನಮ್ಮ ಪ್ರಾಥಮಿಕ ಆಗಲಿ, ಪ್ರೈಮರಿ, ಪ್ರೀ ಪ್ರೈಮರಿ, ಹೈಸ್ಕೂಲಲ್ಲಿ ಮಾತ್ರ ಸಿಗ್ತದೆ. ಕಾಲೇಜಿಗೆ ಹೋದ್ರೆ ಸಿಗ್ತೈತೆ? ಸಿಗುವುದಿಲ್ಲ. ಅವ್ರು ಹೇಳೋದಿರ್ಲಿ, ಕೇಳೋದಕ್ಕೆ ನಿಮ್ಮ ಮಕ್ಕಳದ್ದು ಮನಸ್ಥಿತಿ ಆಗಲಿ, ವಯಸ್ಸಾಗಲಿ ಅವಾಗ ಇರೋದಿಲ್ಲ. ನೀವು ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಹಾಗಾಗಿ ಮಕ್ಕಳು ಎಷ್ಟು ಚಿಕ್ಕ ವಯಸ್ಸಲ್ಲಿ ಇರ್ತಾರೋ ಅವಾಗಲೇ ನಾವು ಅವರಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕಲಿಸ್ಕೊಟ್ವಿ ಅಂತಂದ್ರೆ ಅದ್ರ ಫಲ ನೀವು ಯಾವಾಗ ಅನುಭವಿಸ್ತೀರಿ ಅಂದ್ರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ, ಅವ್ರ ಗುಣಗಳ ಮೇಲೆ, ಅವ್ರು ಮಾಡೋ ದಾನ ಧರ್ಮ ಕರ್ಮಗಳ ಮೇಲೆ ನೀವು ಅದರ ಪ್ರತಿಫಲವನ್ನು ಅನುಭವಿಸ್ತೀರಿ. ಸೊ ಇದ್ರ ಕುರಿತಾಗಿ ಈ ಮಹಿಳಾ ದಿನಾಚರಣೆ ಕುರಿತು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಆಗಲೇ ಪರಮ ಪೂಜ್ಯ ಶ್ರೀಗಳು ಹೇಳಿದ್ರು, ಲಿಂಗ ಸಮಾನತೆನ ಮಾಡಕ್ಕೆ ಹೋಗ್ಬೇಡಿ. ಗಂಡು ಹೆಚ್ಚು ಹೆಣ್ಣು ಕಮ್ಮಿ, ಅಥವಾ ಗಂಡು ಮಕ್ಕಳು ಹೆಚ್ಚು ಹೆಣ್ಮಕ್ಳು ಕಮ್ಮಿ, ಯಾವುದೇ ರೀತಿ ಆ ಥರ ತಾರತಮ್ಯ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಎಲ್ಲರೂ ಸಮಾನ. ವಿಚಾರ ಮಾಡ್ರಿ, ಮೇನ್ ಆಗಿ ತಂದೆ ತಾಯಿಗಳು ನೀವೆಲ್ಲರೇ ಗಂಡು ಮಗನ ಹೆಚ್ಚ ಹೆಣ್ಣು ಮಗನೇ ಕಮ್ಮಿ ಅಂತ ತಾರತಮ್ಯ ಮಾಡಕ್ಕೆ ಹೋದ್ರ ಇವಾಗ ಸೊಸೈಟಿನಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗೈತೆ. ಏನು? ಗಂಡು ಅಂತ ಗಂಡು ಮಕ್ಕಳನ್ನ ಹೆತ್ತು ಬಿಟ್ಟ ಆ ಹೆತ್ತಿರೋ ಒಂದು ಗಂಡಿಗೆ ಹೆಣ್ಣು ತಿರಕ್ಕಾಗವಲ್ಲ, ಹೆಣ್ಣು ಸಿಗವಲ್ದು ಮದುವೆ ಮಾಡಕ್ಕ. ಹಂಗಾಗಿ ಯಾರು ಶ್ರೇಷ್ಠ ಅಲ್ಲ, ಇಲ್ಲಿ ಯಾರು ಕನಿಷ್ಠ ಅಲ್ಲ, ಎಲ್ಲರೂ ಸಮಾನರೇ. ಸೊ ಆ ಒಂದು ಸಮಾನ ದೃಷ್ಟಿಯಿಂದ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಚೆನ್ನಾಗಿ ಬೆಳೆಸಿ, ಹೆಣ್ಣಿಗೂ ಕೂಡ ಶಿಕ್ಷಣವನ್ನ ಕೊಡಿಸ್ರಿ. ಅವಳು ಕಾಲ್ ಮೇಲೆ ಅವಳು ನಿಲ್ಲುವಂತಾಗ್ಲಿ. ಯಾರೇ ಗೊತ್ತು ಮುಂದೆ ಅವಳ ಭವಿಷ್ಯ ಚೆನ್ನಾಗಿರ್ತಿತ್ತು ಇಲ್ಲೋ, ಎಲ್ಲೋ ಕುಡುಕ ಗಂಡ ಹೊಡೆಯೋ ಗಂಡ ಸಿಕ್ತಿದ್ರೆ ಏನ್ ಮಾಡ್ಬೇಕು ಅವಳು? ಇನ್ನೊಬ್ರ ಮನೆ ಮುಸ್ರಿ ತಿಕ್ಕಕ್ಕ ಮಾತ್ರ ಹೋಗ್ಬೇಕು. ಅದನ್ನ ಬಿಟ್ರೆ ಬೇರೆ ಕೆಲಸ ಮಾಡ್ತೀನಿ ಅಂದ್ರೆ ಅವಳ ಹತ್ರ ಶಿಕ್ಷಣ ಬೇಕೋ ಇಲ್ಲ?
ಶಿಕ್ಷಣ ಬೇಕು. ಹಾಗಾಗಿ ಹಿರಿಯರು ಒಂದು ಗಾದೆ ಮಾತು ಹೇಳಿದಾರ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಇದ್ರ ಅರ್ಥ ಏನು? ಒಂದ್ ಹೆಣ್ಣು ಕಲಿತರೆ ಒಂದ್ ಶಾಲೆ ಓಪನ್ ಆಗ್ತೈತಿ, ಹಂಗಲ್ಲ. 100 ಹೆಣ್ಣು ಕಲಿತ್ರೆ 100 ಶಾಲೆ ಓಪನ್ ಆಗ್ತೈತಿ, ಅದಲ್ಲ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಇದ್ರ ಅರ್ಥ ಏನು ಅಂತಂದ್ರೆ, ಒಂದು ಹೆಣ್ಣಿಗೆ ಒಂದು ಮನೆಯೊಳಗೆ ನೀವು ಶಿಕ್ಷಣ ಕೊಡಿಸಿದ್ರಿ ಅಂತಂದ್ರ ಆ ಹೆಣ್ಣು ಇಡೀ ಮನೆನ ಉದ್ಧಾರ ಮಾಡ್ತಾಳೆ. ಏನು, ಆ ಮನೆಯೊಳಗೆ ಇರ್ತಕ್ಕಂಥ ಎಲ್ಲರ ಜೀವನ ಅವಳು ಉದ್ಧಾರ ಮಾಡ್ತಾಳೆ. ಅಂದ್ರೆ ಒಂದು ಶಾಲೆ ಮಾಡ್ತಕ್ಕಂಥ ಕೆಲಸ ಆ ಒಂದು ಶಿಕ್ಷಣ ಪಡೆದ ಹೆಣ್ಣು ಮಾಡ್ತೈತಿ. ಹಾಗಾಗಿ ಎಲ್ಲಾ ಮಕ್ಕಳಿಗೂ ನೀವು ಶಿಕ್ಷಣ ಕೊಡಿಸುವಂತಾಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದು ಆಗ್ಬೇಕು ಅಂತಂದ್ರ ಒಂದ್ ಹೆಣ್ಣು ಕಲಿತು ಅಂತಂದ್ರ ಮಕ್ಕಳು, ಗಂಡ, ಅತ್ತಿ, ಮಾವ, ನಾದ್ನಿ, ನೆಗಡಿ ಎಲ್ಲಾರನ್ನೂ ಸಂಭಾಳಿಸ್ಕೊಂಡು ಹೋಗ್ತಾಳೆ. ಅದಕ್ಕೆ ಹೇಳಿದ್ದು ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದಾಗ್ಬೇಕು ಅಂತಂದ್ರೆ ಬರೀ ಹೆಣ್ಣಿನಿಂದ ಮಾತ್ರ ಸಾಧ್ಯ ಇಲ್ಲ. ಹಿಂದೆ ಕುತ್ಕೊಂಡಿರಲ್ಲ ನೀವು, ಗಂಡು ಮಕ್ಕಳ ಸಹಕಾರ ಕೂಡ ತುಂಬಾ ಮುಖ್ಯ. ಅವ್ರ ಸಹಕಾರ ಇಲ್ಲದೆ ಯಾವ ಹೆಣ್ಣು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವ್ದೇ ಆಗಿರ್ಲಿ, ಗುರು, ತಂದೆ, ಅಣ್ಣ, ತಮ್ಮ, ಗೆಳೆಯ, ಅಳಿಯ, ಇದು ಯಾವುದೇ ಆಗಿರ್ಲಿ, ಒಬ್ಬ ಗಂಡು ಆಶ್ರಯ ಹೆಣ್ಣಿಗಿಲ್ಲ ಅಂತಂದ್ರೆ ಹೆಣ್ಣಿಗೆ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದ್ ವಿಚಾರ ಮಾಡ್ರಿ, ನಾವು ಹುಟ್ಟಿದಾಗ ಏನಾಗಿರ್ತೀವಿ? ಹೆಣ್ಣು ಅಂದ್ರೆ ಫೀಮೇಲ್, ಅಲ್ಲೂ ಮೇಲ್ ಐತಿ ಅಂದ್ರೆ ಮೇಲ್ ಅಂದ್ರೆ ಗಂಡು. ನಾವು ಹುಟ್ಟಿದಾಗೂ ಅವ್ರು ಬೇಕಾ, ನಮ್ಮ ಜೊತೆನೆ ಬಂದಿರ್ತಾರ ಅವ್ರು. ಇದಾದ್ಮೇಲೆ ಹೆಣ್ಣು ಬೆಳಿತಾ ಬೆಳಿತಾ ಪ್ರೌಢಾವಸ್ಥೆ ಬರ್ತೈತಿ. ಅಲ್ಲಿ ಮೆನ್ಸ್ಟ್ರುವೇಷನ್, ಮೆನೋಪಾಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಮೆನ್ ಅಂತ ಬರ್ತೈತಿ. ಮೆನ್ ಅಂದ್ರೆ ಗಂಡು, ಅದು ಗಂಡು ಬೇಕಾ. ಮುಂದೆ ಹೆಣ್ಣು ದೊಡ್ಡೋಳಾದ್ಮೇಲೆ ಮಹಿಳೆ ಆಗ್ತಾಳೆ. ಅವಾಗ ಏನಂತ ಕರಿತೀವಿ? ವಿಮೆನ್ ಅಂತ ಕರಿತೀವಿ. ಅಲ್ಲೂ ಮೆನ್ ಬರ್ತೈತಿ. ಅವ್ರು ಬಿಟ್ಟ ಹೋಗಿಲ್ಲ ನಮ್ಮಿಂದ. ಸೊ ಹಂಗಾಗಿ ನಮ್ಮ ಜೀವನದ ಉದ್ದಕ್ಕೂ ಒಂದು ಗಂಡು ಬರ್ತೈತಿ. ನಾವು ಹುಟ್ಟಿದಾಗ ನಮ್ದು ಪಿತೃ ಪ್ರಧಾನ ದೇಶವಾಗಿದ್ರಿಂದ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಬರ್ತಾರೆ ವಿನಃ ಗಂಡು ಹೆಣ್ಣಿನ ಮನೆಗೆ ಹೋಗೋದಿಲ್ಲ. ಹಾಗಾಗಿ ಹುಟ್ಟಿದಾಗ ತಂದೆ ಆಶ್ರಯದಲ್ಲಿ, ಬೆಳೀತಾ 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 ಗಂಡನ ಆಶ್ರಯದಲ್ಲಿ, ಯೌವನದಲ್ಲಿ, ಮುಂದೆ ವಯಸ್ಸಾದ್ಮೇಲೆ ಮಕ್ಕಳ ಆಶ್ರಯದಲ್ಲಿ, ಹಿಂಗೆ ಪ್ರತಿಯೊಂದು ಸ್ಥಾನದಲ್ಲೂ ಗಂಡಸಿನ ಅಧೀನದಲ್ಲಿ ಹೆಣ್ಣು ಬೆಳೀತಾ ಬರ್ತಾಳೆ ವಿನಃ ಹೆಣ್ಣು ಸ್ವತಂತ್ರವಾಗಿ ಬದುಕಲು ಸಾಧ್ಯ ಇಲ್ಲ. ಹಾಗಾಗಿ ಗಂಡು ಮಕ್ಕಳು ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ, ಆಲ್ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಕಡೆ, ಹೆಣ್ಣನ್ನು ಗೌರವಿಸ್ತಿದ್ದಾರೆ. ಅದಕ್ಕೆಲ್ಲ ನಾವು ಇವತ್ತಿಗೆ ಎಷ್ಟಾಗಿ ಬಂದಿದ್ದಿಲ್ಲ. ಹಂಗಾಗಿ ಇನ್ನು ಮುಂದಿನೂ ಕೂಡ ಯಾರು ಅವ್ರನ್ನ ಕೆಳಮಟ್ಟದಿಂದ ನೋಡ್ಬೇಡ್ರಿ. ನೀವು ಹೆಣ್ಣ ಇವ್ರನ್ನ ಜಾಸ್ತಿ ಕಲಿಸ್ಬೇಕ, ಇವಳಿಗೆ ಯಾಕೆ ನೌಕರಿ ಕೊಡಿಸ್ಬೇಕ, ಅಕಸ್ಮಾತ್ ನಿಮ್ಮ ಮನೆಗೆ ಸಸಿಯಾಗಿ ಬಂದ, ಅವಳು ಹುಷಾರಿಲ್ಲ, ಕೆಲಸ ಮಾಡ್ತೀನಿ ಮಾಡಕ್ಕೆ ಅವಕಾಶ ಕೊಡ್ರಿ. ಏಕೆ ಹೆಣ್ಮಕ್ಳಿಗೆ ಯಾಕೆ ಹೊರಗಡೆ ದುಡಿದು ಬರ್ಬೇಕಾ? ಆ ಭೇದ ಭಾವ ಇಟ್ಕೊಳಿಕ್ ಹೋಗ್ಬೇಡ್ರಿ. ಹೆಣ್ಣು ಕೂಡ ಸಮಾನಳ, ಗಂಡು ಕೂಡ ಸಮಾನಳ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ನನಗೆ ಈ ಸಂಸ್ಥೆದ ಒಂದು ಮೇನ್ ಇಷ್ಟ ಆಗಿತ್ತು ಏನಂತಂದ್ರ, ಮುಖ್ಯಸ್ಥರು ಒಂದು ಮೋಟಿವ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಲ್ಲ, ಅದು ನನಗೆ ಬಹಳ ಇಷ್ಟ ಆಯಿತು. ಈ ಸ್ಕೂಲ್ ಶುರು ಆಗಕ್ಕೆ ಮುಂಚೆ ನಾನು ನಿನ್ನೆ ಕೇಳ್ತಾ ಇದ್ದೆ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ಹೊಸದಾಗಿ ಬಂದಿದ್ದು. ನಾವು ಊರಿಗೆ 1.5 ವರ್ಷ ಅಷ್ಟೇ ಇತ್ತು. ಕೇಳಿದಾಗ ಅವ್ರು ಹೇಳಿದ್ರು, ಎಂಥ ಉದ್ದೇಶ ನೋಡ್ರಿ, ಮನುಷ್ಯ ಸ್ವಲ್ಪ ಬೆಳೆದ ಅಂತಂದ್ರ ಕೆಳಗಿಂದೆಲ್ಲ ಮರ್ತು ಬಿಡ್ತಾನೆ. ಆದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಹಳ್ಳಿ ಮಕ್ಳು, ನಾವು ಚಿಕ್ಕವರಿದ್ದಾಗ ಯಾವುದೂ ಫೆಸಿಲಿಟಿ ಇರಲಿಲ್ಲ. ಊರಿಗೊಂದು ಗೌರ್ಮೆಂಟ್ ಸ್ಕೂಲ್, ಅದನ್ನ ಬಿಟ್ಟರೆ ಮತ್ತೊಂದು ಊರಿಗೂ ಕಲಿತೀವಿ ಅಂತಂದ್ರು ವಾಹನಗಳ ಫೆಸಿಲಿಟಿ ಇರಲಿಲ್ಲ, ಎಲ್ಲ ಸ್ಮಾರ್ಟ್ ಕ್ಲಾಸ್ ಇರಲಿಲ್ಲ, ಯಾರು ಇರಲಿಲ್ಲ. ಇವಾಗ ಹಂಗಲ್ಲ, ಊರಲ್ಲೇ 4-5 ಸ್ಕೂಲ್ಗಳು ನೋಡಾತೀವಿ ನಾವು. ಓಡಾಡಕ್ಕೆ ವ್ಯಾನ್ಗಳದಾವು, ಈಗ ಸ್ಮಾರ್ಟ್ ಕ್ಲಾಸ್ ಬಂದವು, ಲ್ಯಾಬ್ ಬಂದವು, ಏನೆಲ್ಲ. ನಮಗೆ ಗ್ರಾಜುಯೇಷನ್ ನಮ್ಗೆ ಸೆಂಡಪ್ ಅಂದ್ರೆ ಗೊತ್ತಿರಲಿಲ್ಲ ಅವಾಗ. ಈ ಗ್ರಾಜುಯೇಷನ್ ಎಷ್ಟು ಚೆಂದಾಗಿ ಮಾಡಿಕೊಟ್ರು. ಇಂಥವೆಲ್ಲ ಫೆಸಿಲಿಟಿ ಅದಾವಲ್ಲ, ಇದು ಎಲ್ಲ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು, ನಮ್ಮ ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮಲ್ಲಿ ಮಕ್ಕಳು ನಮ್ಮಲ್ಲೇ ಬೆಳೀಲಿ, ಮತ್ತೊಂದು ಊರಿಗೆ ಹೋಗೋದು ಬೇಡ ಅಂತೇಳಿ ಏನು ಸ್ಟಾರ್ಟ್ ಮಾಡಿದ್ರಲ್ಲ 6 ವರ್ಷದಿಂದ, ಕೇವಲ 18 ಮಕ್ಕಳಿಂದ ಇವತ್ತು ಎಷ್ಟೋ ಜನ ಮಕ್ಕಳು ಬಂದಿದ್ದಾರೆ ಅಂತಂದ್ರೆ ಅವ್ರ ಶ್ರಮ ತುಂಬಾ ಆಯ್ತು ಬಿಡೋದು. ಹಾಗೆ ಈ ಊರಿಗೆ ಒಂದು ಉದ್ಧಾರ ಆಗಲಿ ಅಂತ ಅವ್ರು ಮಾಡಿದ್ರು. ಈ ಊರ ಜೊತೆಗೆ ಸುತ್ತಮುತ್ತ 4 ಊರಿಗೂ ಇದು ಅನುಕೂಲ ಆಗತೈತಿ. 4 ಹಳ್ಳಿಗಳಿಂದ ಮಕ್ಕಳು ಬರ್ತಿದ್ದಾವೆ ಅಂತಂದ್ರೆ ಎಲ್ಲರೂ ಕುತ್ಕೊಂಡು ಜೋರಾಗಿ ಒಂದು ಚಪ್ಪಾಳೆ ಹಾಕ್ರಿ, ಅದು ಒಳ್ಳೇದಾಗ್ರಿ. ಇವತ್ತು 100 ಜನ ಇದ್ದ ಮಕ್ಕಳು ಬೆಳೀತಾ ಬೆಳೀತಾ 1000 ಆಗಲಿ, ಇಂಥ ಹಳ್ಳಿ ಮಕ್ಕಳಿಗೆ ಅದು ಬಾಳಿನ ಬೆಳಕಾಗ್ಲಿ ಅಂತ ಹೇಳ್ತಾ ಇಲ್ಲಿ ಕೆಲಸ ಮಾಡುವಂತ ಎಲ್ಲಾ ಶಿಕ್ಷಕರಿಂದಕ್ಕೂ, ಹಾಗೆ ಇಲ್ಲಿ ಕೆಲಸ ಕಲ್ತಿಲ್ಲ ನಿಮ್ಮ ಮಕ್ಕಳಿಗೆ, ನಿಮಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇಲ್ಲಿವರೆಗೂ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಇದಕ್ಕೂ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾವು ಹೆಸರಿಗೆ ತಕ್ಕಂಗೆ ಯಾರು ಮಾತೆಯರು, ಮಾತಾಡದೆ ಇಷ್ಟೊತ್ತು ಮೌನವಾಗಿ ಕೂತು ನನ್ನ ಮಾತು ಕೇಳಿಸ್ಕೊಂಡಿರ್ತಕ್ಕಂಥ ಎಲ್ಲ ಪಾಲಕರು ಕೂಡ ನನ್ನ ಧನ್ಯವಾದಗಳು.